ನಮಸ್ಕಾರ. ಎಚ್ಎಚ್ಆರ್ ನ್ಯೂಸ್ಗೆ ಸ್ವಾಗತ. ಜಗಳೂರು ವಿಧಾನಸಭಾ ಕ್ಷೇತ್ರದ ಅರಸೀಕೆರೆ ಗ್ರಾಮದಲ್ಲಿ ಎಸ್ಐಆರ್ ಕುರಿತು ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಶಾಸಕರಾದ ಬಿ. ದೇವೇಂದ್ರಪ್ಪ ಹಾಗೂ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಡಿ ಕೀರ್ತಿಕುಮಾರ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರಿಗೆ ಮತದಾರರ ಜಾಗೃತಿ ಮೂಡಿಸಿ ಕರಪತ್ರಗಳನ್ನು ವಿತರಿಸಲಾಯಿತು. ಬನ್ನಿ ವರದಿ ನೋಡೋಣ. ನಡೆ ಮತ ರಕ್ಷಣೆಯ ಕಡೆಗೆ ಎಂಬ ಶೀರ್ಷಿಕೆಯ ಕರಪತ್ರಗಳನ್ನು ಮನೆಗೆ ಹಂಚಿ ಮತದಾರರು ತಮ್ಮ ಹೆಸರು ಮತದಾರರ ಪಟ್ಟಿಗೆಯಲ್ಲಿ ಸರಿಯಾಗಿದೆ ಎಂದು ಪರಿಶೀಲಿಸುವಂತೆ ಮನವಿ ಮಾಡಲಾಯಿತು. ಸಭೆಯಲ್ಲಿ ಅರಸೀಕೆರೆ ಬಿಳಿಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿದರು. ಮತದಾನದ ಹಕ್ಕು ಪ್ರತಿಯೊಬ್ಬ ನಾಗರಿಕನ ಅಮೂಲ್ಯ ಹಕ್ಕಾಗಿದ್ದು, ಮತದಾರರ ಪಟ್ಟಿಯ ಪರಿಶೀಲನೆ ಹಾಗೂ ಅಗತ್ಯದ ತಿದ್ದುಪಡಿಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಸಿಕೊಳ್ಳುವಂತೆ ಮುಖಂಡರು ಕರೆ ನೀಡಿದರು. ಇಂತಹ ಇನ್ನಷ್ಟು ನಿಖರ, ವಿಶ್ವಾಸಾರ್ಹ ಮತ್ತು ತಾಜಾ ಸುದ್ದಿಗಳಿಗಾಗಿ ನ್ಯೂಸ್ ಎಚ್ಎಚ್ಆರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು. ಸಮಸ್ಯೆಗಳಾದ್ರೆ ನಮ್ಮ ಪಕ್ಷದಿಂದ ನೇಮಿಸಿರ್ತಕ್ಕಂಥ BLAಗಳು ನಿಮಗೆ ಸಪೋರ್ಟ್ ಆಗಿ ನಿಲ್ತಾರೆ. ಅದ್ರ ಮೀರಿ ಯಾವ್ದಾದ್ರು ಸಮಸ್ಯೆ ಆದ್ರೆ ನಮ್ಮ ಪಕ್ಷದ ಇಲ್ಲಿರ್ತಕ್ಕಂಥ ಪಕ್ಷದ ಮುಖಂಡರುಗಳಾಗ್ಬೋದು, ಶಾಸಕರಾಗ್ಬೋದು, ತಹಶೀಲ್ದಾರ್ ಕಚೇರಿಯಿಂದ ಹಿಡಿದು ಬೇರೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ತಗೊಳ್ಳೋದ್ರಲ್ಲಿ ಸಮಸ್ಯೆ ಆದ್ರೆ ನಾವೆಲ್ಲರೂ ನಿಮ್ಮ ಬೆಂಬಲವಾಗಿರ್ತೀವಿ ಅಂತಂದು ಜನಗಳಿಗೆ ಒಂದು ಜಾಗೃತಿ ಮೂಡಿಸಿ, ಏನೊಂದು ಇಲ್ಲಿರ್ತಕ್ಕಂಥ ಕರಪತ್ರಗಳಿದ್ದಾವೆ, ಜಾಗೃತಿ ಮೂಡಿಸುವಂಥ ಕರಪತ್ರಗಳು ಅಥವಾ ಪಾಂಪ್ಲೆಟ್ಸ್ ಏನಿದ್ದಾವೆ ಅವನ್ನೆಲ್ಲವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಪ್ರತಿ ಮನೆಗೂ ತೆರಳಿ ಅವ್ರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ, ಪ್ರತಿಯೊಂದು ಗ್ರಾಮ ಪಂಚಾಯತ್ಗೂ ತೆರಳಿ ಒಂದು ನಮ್ಮ ಕಾರ್ಯಕರ್ತರ ಅಥವಾ ಮುಖಂಡರುಗಳನ್ನ ಸೇರಿಸಿ ಒಂದೆರಡು ನಿಮಿಷ ಮಾತಾಡಿ ಈ ಕಾರ್ಯಕ್ರಮನ ಆಯೋಜಿಸ್ತಾ ಬಂದಿದ್ದೀವಿ. ಇದು SIR ಕುರಿತಾಗಿ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ. ಇದ್ರ ಜೊತೆಗೆ ಇನ್ನು ಇದೇ ಅವಕಾಶನ ಬಳಸಿಕೊಂಡು ನಾನು ಇನ್ನೂ ಒಂದು ಬೇರೆ ವಿಷಯವಾಗಿ ನಮ್ಮ ಪಕ್ಷದ ಒಂದು ಬೇರೆ ವಿಷಯವಾಗಿ ನಾನು ಮಾತಾಡೋದಿದೆ. ಅದೇನು ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿದ ಮೊದಲನೇ ದಿನನೇ ಕೆಲವು ಘೋಷಣೆಗಳು ಮಾಡಿದ್ರು. ಅದರಲ್ಲಿ ಭಾರತ್ ಜೋಡೋ ಯುವ ಸಂಘ ಅಂತಂದು ಒಂದು ನಮ್ಮ ಸಂಘವನ್ನು ಮಾಡುವಂತ ನಿಟ್ಟಿನಲ್ಲಿ ಕೆಲವು ಘೋಷಣೆ ಮಾಡಿದ್ರು. ಅದು ಒಂದು 2-3 ದಿನ ಕೆಳಗೆ ಅದರದ್ದು ಒಂದು ಕೆಲವು ಗೈಡ್ಲೈನ್ಸ್ಗಳನ್ನ ಸರ್ಕಾರ ಹೊರಡಿಸಿದೆ. ಅದೇನು ಅಂತಂದ್ರೆ, ನಮಗೆ ಒಂದು ನೇರವಾಗಿ ಕಾಂಗ್ರೆಸ್ ಪಕ್ಷದಿಂದ ಮತದಾರರನ್ನ ದೂರ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಮನಗಂಡಿರ್ತಕ್ಕಂಥ ರಾಜ್ಯದ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಹಿಂದಿನಡೆ ಬಾಗಿಲಿಂದ ಈ ಪ್ರಯತ್ನ ಮಾಡ್ತಾ ಇದೆ. ಅಡ್ಡದಾರಿಲಿ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದ್ಯಾವುದೋ ಬರೀ ಒಂದು MLA ಎಲೆಕ್ಷನ್ನಿಗೋ MP ಎಲೆಕ್ಷನ್ನಿಗೋ ಅಥವಾ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡವ್ರಿಗೆ ಮಾತ್ರ ಇದು ಸಂಬಂಧಪಡ್ತದೆ. ನಾವು ಯಾರು ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ನಮಗೇನು ಅವಶ್ಯಕತೆ ಇಲ್ಲ ಅಂತಂದು ಕೆಲವು ಜನದ ಹತ್ರ ಮಾತಾಡೋಂಥ ಸಂದರ್ಭದಲ್ಲಿ ನನಗೆ ಅರ್ಥ ಆಗೈತೆ. ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಅಲ್ಲಿ ಇರ್ತಕ್ಕಂಥ ಇರೋ ಮತದಾರರನ್ನ ಅವ್ರು ಹೆಂಗೋ ಕನ್ವಿನ್ಸ್ ಮಾಡಿ, ಅಲ್ಲಿ ಯಾರು ಎಲೆಕ್ಷನ್ ನಿಂತ್ಕೊಂತಾರೆ, ಗ್ರಾಮ ಪಂಚಾಯತಿ ಹಿಡಿದ MLA MP ಅವರಿಗೆ ಯಾರು ಎಲೆಕ್ಷನ್ ನಿಲ್ತಾರೆ ಅವ್ರು ಹೆಂಗೋ ಮಾತಾಡಿ ಕನ್ವಿನ್ಸ್ ಮಾಡಿ ಏನೋ ಒಂದು ಓಟ್ ಹಾಕ್ಸ್ಕೊಂತಾರೆ. ಬಟ್ ಮೊದಲನೇದು ಯಾಕೋಸ್ಕರ ನಾವು ಇವತ್ತು ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಒಂದು ಓಟು ನಾವು ಕಳ್ಕೊಂಡ್ರೆ ನಾವು ಈ ದೇಶದ ಪ್ರಜೆ ಅನ್ನೋದೇ ನಾವು ಕಳ್ಕೊಬೇಕಾಗ್ತದೆ. ನಮ್ಮನ್ನ ಯಾರು ನಮ್ಮ ಮುಂದಾಳತ್ವ ವಹಿಸಬೇಕು, ನಮ್ಮ ಕಷ್ಟ ಸುಖಕ್ಕೆ ನಮ್ಮ ಗ್ರಾಮದಲ್ಲಿ ಯಾರಿರ್ತಾರೆ, ನಮ್ಮ MLA ಯಾರಾಗಬೇಕು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಯಾರಾಗಬೇಕು ಅನ್ನೋ ಆರಿಸುವಂತ ಹಕ್ಕನ್ನ ನಾವು ಕಳ್ಕೊಂತೀವಿ. ಅದನ್ನ ಹಕ್ಕನ್ನ ನಾವು ಕಳ್ಕೊಬಾರ್ದು ಅಂತಂದ್ರೆ, ಅವನು ಮೆಂಬರ್ ಆದನು, ಅವನೇನಾದ್ರು MLA ಆಗಂತಾರೆ, ಅವ್ರು ಏನೋ ಮಾಡ್ಕೊಂಡ್ ಬಿಟ್ಟು ನಮ್ಮ ಹಕ್ಕನ್ನ ನಾವು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತದೆ. ಅದರ ಕುರಿತಾಗಿ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಕೆಲವು ವಿಷಯ ಮುಗಿಸಿ, ಪ್ರತಿ ಮನೆಗೂ ಯಾವ ರೀತಿ ನೀವು ಗ್ಯಾರಂಟಿ ಕಾರ್ಡುಗಳನ್ನ ತಲುಪಿಸಿದ್ರಿ. ಇಲ್ಲೂ ರೂಮಲ್ಲೂ ಕೂಡ ಸುಮಾರು ಜನ ಮುಖಂಡರು ಲಿಂಗಾಯತ ಸಮಾಜದಲ್ಲೇ ಇದ್ದಾರೆ. ಅವರೆಲ್ಲರೂ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಯಾಗಿದ್ದಾರೆ, ದುಡಿತಾ ಬಂದಿದ್ದಾರೆ. ಬಟ್ ವ್ಯತ್ಯಾಸ ಇಷ್ಟೇ, ಮುಸ್ಲಿಮ್ಸ್ ಮತದಲ್ಲಿ 99% ಅಷ್ಟು ಮುಸ್ಲಿಂ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಲ್ತಾ ಬಂದಿದ್ರೆ, ಒಂದು 30-35% ಅಷ್ಟು ನಮ್ಮ ಲಿಂಗಾಯತ ಸಮಾಜ ಆಗ್ಬೋದು, ಜೊತೆಗೆ ನಾಯಕ ಸಮಾಜ, ಇವರೆಲ್ಲರೂ ಮುಸ್ಲಿಂ ಸಮಾಜಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬೆಂಬಲಿಸ್ತಾ ಬಂದಿದ್ದಾರೆ. ಹಂಗಾಗಿ ಒಂದು ಜಾತಿವಾರ ಲೆಕ್ಕಾಚಾರ ಕೆಲವು ರಾಜಕಾರಣದಲ್ಲಿ ಮಾತಾಡಲೇಬೇಕಾಗ್ತದೆ. ಅಂದ್ರೆ ಯಾವುದೋ ಒಂದು ನಮ್ಮ ಏನು ಕಾಂಗ್ರೆಸ್ ಪಕ್ಷ ಇದೆ, ಯಾವುದೋ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಎಲ್ಲಾ ಒಂದು ಜಾತಿಯ ಜನನು, ಎಲ್ಲಾ ಧರ್ಮದ ಜನನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅದು ಯಾಕಪ್ಪ ಅಂತಂದ್ರೆ, ಏನೋ ಒಂದು ಶೋಷಿತ ವರ್ಗ ಇದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ
ದುಡಿಯುವಂತ ವರ್ಗ ಇವರೆಲ್ಲ ಏನು ದುಡಿದು ಹಾಗೂ ಅಧ್ಯಕ್ಷ ಆದಂತ ಬಿ.ಕೆ. ಹರಿಪ್ರಸಾದ್ ಸರ್ ಇವರೆಲ್ಲರ ಆದೇಶದ ಮೇರೆಗೆ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಿ. ದೇವೇಂದ್ರಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಒಂದು ಅರಸೀಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತದಾನ ಪಟ್ಟಿ ಪರಿಷ್ಕರಣೆ ಕುರಿತಾಗಿ ಎಲ್ಲರಿಗೂ ಒಂದು ಜಾಗೃತಿಯನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮನ ಇವತ್ತಿಗೆ ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಒಳಗಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯುವಕರು ಕನಿಷ್ಠ 100 ಜನರನ್ನ ಮ್ಯಾಕ್ಸಿಮಮ್ ಎಷ್ಟು ಜನ ಬೇಕಾದ್ರೂ ಆಗ್ಬೋದು, ಕನಿಷ್ಠ 100 ಜನರನ್ನ ಒಂದು ಭಾರತ್ ಜೋಡೋ ಯುವ ಸಂಘ ಅಂತ ಒಂದು ಸ್ಥಾಪನೆ ಮಾಡಿ ಅದಕ್ಕೆ ಸರ್ಕಾರದ ವತಿಯಿಂದ ಅವ್ರ ಅಕೌಂಟಿಗೆ 10 ಲಕ್ಷ ರೂಪಾಯಿಗಳ ಅನುದಾನನೂ ಕೂಡ ಒದಗಿಸೋದು ಮಾಡಿ ಅವರು ಉದ್ದೇಶ ಇಷ್ಟೇ, ಒಂದು ಅವ್ರಿಗೇನು ಗ್ರಾಮದ ಅಥವಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವು ಕೆಲಸಗಳು ಸಾಮಾಜಿಕವಾಗಿ ಅವ್ರನ್ನ ಜವಾಬ್ದಾರಿ ನಿಟ್ಟಿನಲ್ಲಿ ಅವ್ರನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಅವ್ರು ರಾಜಕೀಯವಾಗಿ ಅವರು ಸ್ವಲ್ಪ ತಿಳ್ಕೊಂಡು ಅವರ ಜವಾಬ್ದಾರಿ ಏನಿರ್ತದೆ ಸಮಾಜದ ಒಂದು ಏಳಿಗೆ ಮಾಡುವಂತ ಕೆಲಸದಲ್ಲಿ ಅವ್ರು ಏನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆಲ್ಲರೂ ಒಂದು ಸಂಘ ಕಟ್ಟಂತ ಮಾಡಿ ಅದ್ರ ಜೊತೆಗೆ ಅವ್ರನ್ನೆಲ್ಲರನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಬೆಂಬಲವಾಗಿ ನಿಂತ್ಕೊಳ್ಳೋ ನಿಟ್ಟಿನಲ್ಲಿ ಅವ್ರನ್ನ ಮಾಡೋಂಥದ್ದು ಇದ್ರದ್ದು ಉದ್ದೇಶ ಇರ್ತದೆ. ಮುಂದಿನ ದಿನಗಳಲ್ಲಿ ಅಥವಾ ಈ ತಿಂಗಳ ಕೊನೆಯಲ್ಲಿ ಅರ್ಜಿನೂ ಕೂಡ ಆನ್ಲೈನ್ ಮುಖಾಂತರ ಅಥವಾ ಗ್ರಾಮ ಪಂಚಾಯತ್ ಮುಖಾಂತರ ಅರ್ಜಿಗಳನ್ನು ಕೂಡ ಕರೆದು ಅದನ್ನ ಸಂಘವನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದು ಯೋಚನೆ ನಡೀತಾ ಇದೆ. ಗೈಡ್ಲೈನ್ಸ್ ಕೂಡ ಬಂದಿದೆ. ಈಗಲಿಂದಲೇ ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾರಿದ್ರೆ 18 ವರ್ಷದಿಂದ 35 ವರ್ಷ ಎಲ್ಲಾ ಸಮಾಜ, ಯಾವುದೋ ಒಂದು ಸಮಾಜಕ್ಕೆ ಅಥವಾ ಒಂದು ಜಾತಿಗೆ ಸೀಮಿತ ಇಲ್ಲ, ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಒಂದು ಸಂಘ ಕಟ್ಟ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಭಾಗವಹಿಸಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸಂಘ ಕಟ್ಟೋದಕ್ಕೆ ಏನೇನು ಮಾಡಬೇಕು, ಅದು ಅರ್ಜಿ ಯಾವ ರೀತಿ ಆಗಬೇಕು ಅಂತಂದು ಗ್ರಾಮ ಪಂಚಾಯತಿ ಅಥವಾ ಗ್ರಾಮದಲ್ಲಿ ಕೆಲವು ಮಾಹಿತಿಗಳು ಸಿಗ್ತವೆ. ಅದನ್ನ ತಾವೆಲ್ಲರೂ ಅದೇನಿದೆ ಸಂಘ ಫಾರ್ಮ್ ಮಾಡೋದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂತ ಕೆಲವು ಈಗ 2000 ಒಂದು ಅಪಾಯದ ಸ್ಥಿತಿಯಲ್ಲಿ ಇವತ್ತು ಬಂದು ತಲುಪಿದೆ. ಯಾಕೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಮತದಾನ ಪಟ್ಟಿ ಪರಿಷ್ಕರಣೆ ಕರ್ನಾಟಕದಲ್ಲಿ ಏನು ಮೊದಲೇ ನಡೀತಾ ಇಲ್ಲ. ಇದಕ್ಕಿಂತ ಮುಂಚೆ ನಮ್ಮ ಬಿಹಾರದಲ್ಲಾಗ್ಬೋದು, ಪಶ್ಚಿಮ ಬಂಗಾಳದಲ್ಲಾಗ್ಬೋದು, ಇನ್ನು ಅನೇಕ ರಾಜ್ಯಗಳಲ್ಲಿ ಆಲ್ರೆಡಿ ಮಾತ್ರ ಅಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಅಂತದ್ದು ಕೂಡ ಇಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ನೀವು ಗೊತ್ತಾಗಿದೆ. ಅಲ್ಲಿ ಸುಮಾರು ಒಂದು ರಾಜ್ಯದಲ್ಲಿ ಮತಗಳವರೆಗೂ ಪಶ್ಚಿಮ ಬಂಗಾಳದಲ್ಲಿ ಡಿಲೀಟ್ ಆದ್ರೆ ಸುಮಾರು 40 ರಿಂದ 50 ಲಕ್ಷದಷ್ಟು ಮತಗಳು ಬಿಹಾರದಲ್ಲಿ ಡಿಲೀಟ್ ಆಗಿದ್ದಾವೆ. ಅದರಿಂದ ಏನು ಅರ್ಹ ಮತದಾರರು ಏನಿದ್ದಾರೆ ಅವರೆಲ್ಲರೂ ಮತದಾನ ವಂಚಿತರಾಗಿ ಅವರಿಗೆ ನಿಜವಾಗ್ಲೂ ಬೇಕಾದಂತ ಜನಪ್ರತಿನಿಧಿಗಳನ್ನ ಆರಿಸ್ಕೊಳ್ಳೋಕೆ ಅವ್ರಿಗೆ ಆಗದೇನೆ ಅವರು ಬೇರೆ ಒಂದು ರಾಜ್ಯದ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇದರಿಂದ ಬೆನ್ನಿನಿಂದ ಮತದಾರರಿದ್ದಾರೆ, ಅಲ್ಪಸಂಖ್ಯಾತರಾಗಿರ್ಬೋದು, ಹೈಂದವರ್ಗ ಆಗಿರ್ಬೋದು, ಇದನ್ನ ಯಾಕೆ ನಮ್ಮ ಸಲೀಮಣ್ಣ ಅವರು ಮಾತಾಡ್ಬೇಕಾದ್ರೆ ಇದನ್ನ ಯಾವುದೋ ಒಂದು ಜಾತಿಗೆ ಸೀಮಿತ ಮಾಡಬೇಡ್ರಿ ಅಂತ ಹೇಳಿದ್ರು. ಬಟ್ ರಾಜಕಾರಣ ಅಂತಂದ್ರೆ ಅಲ್ಲಿ ಒಂದು ಜಾತಿ ಅಥವಾ ಒಂದು ಯಾವ್ದೊಂದು ಒಂದು ಹೆಸರು ಹೇಳಬೇಕಾಗ್ತದೆ. ಹೈಂದ ವರ್ಗ ಅಂತ ಹೇಳ್ತೀವಿ, ಹೈಂದ ವರ್ಗ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಆಗ್ತಾ ಬಂದಿದ್ದಾರೆ. ಯಾಕೆ ಅಂತಂದ್ರೆ ಈಗ